ಓಕೆ, ನೆಕ್ಸ್ಟ್ ನಾನು ನಿಮ್ಮ ಸ್ಪೀಚನ್ನು ಕೇಳ್ತಾ ಇದ್ದೆ. ಪ್ರೆಸ್ ಮೀಟಲ್ಲಿ ಕೂಡ ಟ್ರೇಲರ್ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ಕೂಡ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಆ ಮೊದಲ ಸಿನಿಮಾ ಧ್ರುವ ಸರ್ಜಾ ಅವರ ಸಿನಿಮಾ ಬಗ್ಗೆ ಘಟನೆಗಳನ್ನ ಕೆಲವು ನೆನಪಿಸ್ಕೊಳ್ತೀರಾ? ಈಗ ಸೂತ್ರಧಾರಿ ಸಿನಿಮಾ ಕೂಡ ಅದೇ ಸ್ಟೇಜಲ್ಲಿ ಇದೆಯಾ ಅನ್ಸುತ್ತಾ? ಅವರು ನೀವೆಲ್ಲ ಸ್ಟೇರಸ್ ಮೇಲೆಲ್ಲ ಮಲ್ಕೊಂಡಿದ್ದು, ಮತ್ತೆ 1 ಗಂಟೆಯಲ್ಲಿ ಎದ್ದು ಕೂಡ ಮತ್ತೆ ಸಿನಿಮಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದು, ನಿಮ್ಮ ಸೂತ್ರಧಾರಿ ಸಿನಿಮಾವು ಕೂಡ ಅದೇ ರೀತಿ ಆಗುತ್ತಾ ಅಂತ ಹೇಳಿ, ಏಳು ಬೀಳಿನಲ್ಲೂ ಕೂಡ ಗೆಲುವು ಕಾಣುತ್ತಾ? ಎಸ್, ಗೊತ್ತಿಲ್ಲ. ಅವತ್ತು ಧ್ರುವ ಸರ್ಜಾ ಅವರ ಒಂದು ಟ್ರಾನ್ಸಿಷನ್ ನೋಡಿದ್ದೆ ನಾನು. ಕಾಮನ್ ಮ್ಯಾನಿಂದ ಹೀರೋ ಆದಂಥ ಒಂದು ಟ್ರಾನ್ಸಿಷನ್ ಡೇ ಅವತ್ತು. ಬಟ್ ನನಗೇನಂತ ಹೇಳಿದ್ರೆ ನನ್ನ ಲೈಫ್ ಆ ಥರ ಇಲ್ಲ. ಸೊ ಅವತ್ತು ಧ್ರುವ ಸರ್ಜಾ ಅದ್ದೂರಿ ಸಿನಿಮಾ ಮಾಡೋ ಬಿಫೋರ್, ಆ ಸಿನಿಮಾ ರಿಲೀಸ್ ಆಗೋ ಬಿಫೋರ್, ಈ ವಾಸ್ ಅ ನಾರ್ಮಲ್ ಬಾಯ್ ಲೈಕ್ ಎವ್ರಿ ಒನ್, ಲೈಕ್ ಅ ಕಾಮನ್ ಮ್ಯಾನ್. ಎಸ್, ಒಬ್ಬ ಕಾಮನ್ ಮ್ಯಾನ್ ಸ್ಟಾರ್ ಆದಂಥ ದಿನ. ಎಸ್, ಕಾಮನ್ ಮ್ಯಾನ್ ಫಸ್ಟ್ ಟೈಮ್ ಒಬ್ಬ ಹುಡುಗ, ಒಬ್ಬ ಹೊಸ ಹುಡುಗ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ರಿಲೀಸ್ ಆಗಿದ್ದ ದಿವಸ ನಾನು ಅವತ್ತು ಅವ್ರ ಜೊತೆ ಇದ್ದೆ. ಅವತ್ತು ಅವ್ರು ಕಾಮನ್ ಮ್ಯಾನಿಂದ ಸ್ಟಾರ್ ಆದರು. ಸೊ ಬಟ್ ನನ್ನ ಲೈಫ್ ಹೆಂಗಿದೆ ಅಂತಂದರೆ, ಇವಾಗ ಆಲ್ರೆಡಿ ನಾನು ಪರಿಚಯ ಇದ್ದೀನಿ, ಎಲ್ಲರಿಗೂ ಪರಿಚಯ. ಚಂದನ್ ಶೆಟ್ಟಿ ಅಂದರೆ ಎಲ್ಲರಿಗೂ ಪರಿಚಯ ಇದ್ದೀನಿ. ಸೊ ಇದು ಒಂಥರ ಬೇರೆ ಥರ ಇದೆ. ಓಕೆ, ಇದು ಇನ್ನೋಕಿನ ಪವರ್ಫುಲ್ ಆಗಿ ಏನೋ ಬೇರೆ ಥರ ಇದೆ ಇದು ಆ್ಯಕ್ಚುಲಿ. ಎಸ್ ಎಸ್. ಈಗ ಚಂದನ್ ಶೆಟ್ಟಿ ಅವರು ಕೂಡ ಸಾಂಗ್ಗಳ ಮೂಲಕ ಈಗಾಗಲೇ ಹವಾ ಮಾಡಿದ್ದಾರೆ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮುಂದುವರಿತಾರೆ ಅಥವಾ ಎರಡು ಕೂಡ ಕಂಟಿನ್ಯೂ ಇಟ್ಕೊಂಡು ಹೋಗ್ತೀರಾ? ಸರ್, ಸಿನಿಮಾದಲ್ಲಿ ಜನ ಏನಾದರೂ ನನಗೆ ಗ್ರೀನ್ ಫ್ಲಾಗ್ ಕೊಟ್ಟರೆ ಖಂಡಿತ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಸರ್. ಇವಾಗ ನಾನು ಆ್ಯಕ್ಚುಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ. ಇವಾಗ ಏನು ಈ ಸಿನಿಮಾಗಳಲ್ಲಿ ನಾನು ಏನು ಮಾಡಬಾರ್ದು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಮಾಡ್ದಲ್ಲಿ ನೆಕ್ಸ್ಟು ಖಂಡಿತವಾಗ್ಲೂ ಇನ್ನೂ ಸೂಪರಾಗಿರೋದು ಏನಾದರೂ ಮಾಡ್ತೀನಿ. ಓನ್ಲಿ ಇಫ್ ಪೀಪಲ್ ನನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ. ಎಸ್ ಸರ್, ಕೊನೆಯ 2-3 ಪ್ರಶ್ನೆಗಳಿದೆ. ಶೂಟಿಂಗ್ ಸೆಟ್ಟಲ್ಲಿನ ತಯಾರಿ ಯಾವ ರೀತಿ ಇರ್ತಿತ್ತು? ಅದನ್ನು ನೀವು ಫಸ್ಟ್ ಸಿನಿಮಾ ನಟನೆ ಮಾಡ್ತಾ ಇದ್ದೀರಾ. ಕೆಲವೊಂದಿಷ್ಟು ಸೀನ್ಗಳು ನಿಮಗೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಥವಾ ಈಸಿ ಆಗ್ತಾಯಿತ್ತು, ಅದ್ರ ಬಗ್ಗೆ ಮಾತಾಡೋದಾದರೆ? ಕೆಲವೊಂದು ಸೀನ್ಗಳು ನಿಜವಾಗ್ಲೂ ಕಷ್ಟ. ಅದು ಕಾಂಬಿನೇಷನ್ ಸೀನ್ಸ್ಗಳು ಬರುತ್ತೆ. ಆಮೇಲೆ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದಾಗ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಅವ್ರ ಮುಂದೆ ನಾನು ಹೆಂಗೆ ಮಾಡ್ತೀನೋ, ಚೆನ್ನಾಗಿ ಮಾಡ್ತೀನೋ ಮಾಡಲ್ವೋ ಅನ್ನೋದೊಂದು. ತಬ್ಲಾರಾಣಿ ಸರ್ ಜೊತೆ ಅದು ಫಸ್ಟ್ ಡೇನೇ ಇಟ್ಬಿಟ್ಟಿದ್ರು, ದೊಡ್ಡ ಸೀನ್ ಇಟ್ಬಿಟ್ಟಿದ್ರು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ಸೀನ್ ಇಟ್ಬಿಟ್ಟಿದ್ದಾರೆ. ಹೌದಂತೆ, ಹೌದು. ಈಗ ನಾನು ಅಪೂರ್ವ ಮ್ಯಾಮ್ ಜೊತೆ ಮಾತಾಡುವಾಗ ಹೇಳಿದ್ರು, ಇಬ್ಬರು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಗಳು. ಅಪೂರ್ವ ಅವರು ಸಿನಿಮಾಗಳು ಮಾಡಿದ್ದಾರೆ, ತಬ್ಲಾರಾಣಿ ಸರು ಸಿನಿಮಾಗಳು ಬೇಜಾನ್ ಸಿನಿಮಾ ಮಾಡಿದ್ದಾರೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ದಿನನೇ ಕ್ಲೈಮ್ಯಾಕ್ಸ್ ಸೀನು, ಅದು ಇಂಟೆನ್ಸು. ಆ ಡೈಲಾಗ್ ಡೆಲಿವರಿಗಳು, ಅವ್ರು ಚಚ್ತಾ ಇದ್ದಾರೆ ಡೈಲಾಗ್ಗಳು, ಅವ್ರು ಹೊಡಿತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ವಾಸ್ ಅ ಲಿಟಲ್ ಕಷ್ಟ ಅದೊಂದು ಆ ಮೂಮೆಂಟ್. ಒಂದು ಘಟನೆ ನೆನಪಿಸಿದ್ರು ಅವರು, ಕಿಸ್ ಮೂಮೆಂಟ್ ಮಾಡೋದು ಅವರು ಈಸಿಯಾಗಿ ಮಾಡಿಬಿಟ್ರು. ಚಂದನ್ ಶೆಟ್ಟಿ ಅವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಏನೋ ಅಂತ ಮಾತನ್ನು ಹೇಳಿದರು. ನಾನು ಜಸ್ಟ್ ಮಾತಾಡ್ಸೋ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ಅದು ಏನೋ ಗೊತ್ತಿಲ್ಲ. ನಾನು ಭಯದಲ್ಲಿ ಕೊಡ್ತಾ ಇದ್ದಂತೆ ಕಿಸ್ ಅವ್ರಿಗೆ. ಹೌದು, ಕೆನ್ನೆ ಮೇಲೆ ಸುಮ್ಮನೆ ಒಂದು ಮುತ್ತು ಕೊಡಬೇಕು. ಸ್ವಲ್ಪ ಭಯ ಇತ್ತು. ಅಂದರೆ ಯೂಶ್ವಲಿ ನೀವು ನನ್ನ ಸಾಂಗಲ್ಲೇ ಬೇಕಾದ್ರೆ ನೋಡಿ, ನಾನು ಯಾವ ಹುಡುಗಿಗೂ ಇವತ್ತವರೆಗೂ ಆ ಥರ ಟಚ್, ಆ ಥರ ಇಂಟೆನ್ಸ್ ಏನೂ ಮಾಡಿಲ್ಲ ನನ್ನ ಮ್ಯೂಸಿಕ್ ವೀಡಿಯೋಸಲ್ಲಿ. ಬಿಕಾಸ್ ನನಗೆ ಮಕ್ಕಳು ನನಗೆ ತುಂಬ ಟಾರ್ಗೆಟ್ ಮಾಡ್ತೀನಿ ನನ್ನ ಸಾಂಗ್ಸ್ಗಳಲ್ಲಿ, ಚಿಕ್ಕ ಮಕ್ಕಳು. ಸೊ ಮುಜುಗರ ತರಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು. ಇವಾಗ ಒಂದು ಫ್ಯಾಮಿಲಿ ನನ್ನ ಸಾಂಗ್ ನೋಡಬೇಕು ಅಂತಂದರೆ ನನ್ನ ಸಾಂಗ್ ಹಾಕಿ ಮಕ್ಳಿಗೆ ಬಿಟ್ಬಿಡ್ಬೇಕು, ನೋಡು ಸಾಂಗು ಅಂತ. ಕೆಲವು ಸಾಂಗ್ಗಳು ಬಂದಾಗ ಅದೆಲ್ಲ ನೋಡಬಾರ್ದು, ಚೇಂಜ್ ಮಾಡು ಅಂತಾರೆ ಅಂಥದ್ದೆಲ್ಲ. ಸೊ ಆ ಮೂಮೆಂಟ್ನ ನಾನು ಯಾವತ್ತೂ ಇಟ್ಟಿಲ್ಲ ಸರ್ ಇವತ್ತವರೆಗೂ ನನ್ನ ಸಾಂಗ್ಸ್ಗಳಲ್ಲಿ. ಸಿನಿಮಾದಲ್ಲಿ ಅದು ಡಿಮ್ಯಾಂಡ್ ಮಾಡ್ತು ಆ ಸೀನು. ಡೈರೆಕ್ಟ್ರು ಹೇಳಿದ್ರು ಇದು ಬೇಕೇ ಬೇಕು ಅಂತ. ಕಷ್ಟಪಟ್ಟು ಮಾಡಿಬಿಟ್ಟೆ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮದೇ ಕೂಡ ಸಂಗೀತ ನಿರ್ದೇಶನ ಕೂಡ ನಿಮ್ಮದೇ ಇದೆ. ಆ ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ ಸಾಂಗ್? ಯಾಕಂತ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಅಂತಂದರೆ ಅದು ತುಂಬ ಹೈ ಲೆವೆಲ್ಗೆ ಇರುತ್ತೆ ಮತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ತುಂಬ ವೀಕ್ಷಕರಿಗೆ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಆ ಸಾಂಗ್ಸ್ಗಳು ಹೇಗಿದೆ ಅಂತ? ನೀವು ನೋಡ್ದಂಗೆ ಡ್ಯಾಶ್ ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ. ಜನ ಎಲ್ಲರೂ ಕೇಳಿದ್ದಾರೆ ಆ ಸಾಂಗ್ನ. ನಾನು ಶೋಗಳಲ್ಲಿ ಹೋದಾಗ ಎಲ್ಲ ಶೋಲು ನಾನು ಆ ಸಾಂಗ್ ಹಾಡ್ತೀನಿ. ಆ ಸಾಂಗ್ ಹಾಡಿದ್ರೆ ಸೂಪರಾಗಿ ರೆಸ್ಪಾನ್ಸ್ ಬರುತ್ತೆ ನನಗೆ. ಅದ್ರ ಜೊತೆಗೆ ರೆಕಾರ್ಡಿಂಗ್. ನನ್ನ ಸಂಗೀತ ಇಷ್ಟಪಡೋರು ನನ್ನ ಸ್ಟೈಲ್ ಆಫ್ ಬೀಟ್ಸ್, ಮೇನ್ ನನ್ನ ಸಾಂಗಲ್ಲಿ ಜಾಸ್ತಿ ಇಷ್ಟಪಡೋದು ಬೀಟ್ಸ್ ಚೆನ್ನಾಗಿರುತ್ತೆ ಅಂತ. ಸ್ಪೀಕರಲ್ಲಿ ಜೋರಾಗಿ ಹಾಕಿದ್ರೆ ಊಫರ್ ಗೀಫರ್ ಇದ್ಬಿಟ್ರೆ ಗುಮ್ 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 ಅಂತ ಹೊಡಿತಾ ಇರ್ತದೆ ಸಾಂಗ್. ಸೊ ಅದೇ ಮ್ಯೂಸಿಕ್ ನೀವು ಥಿಯೇಟ್ರಲ್ಲಿ ಕೇಳಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ.
ಅದ್ದೂರಿ. ಜರಿ ನಾರ್ಮಲ್ ಕಾರ್ ಸ್ಪೀಕರ್ ಅಲ್ಲೇ ಹಂಗೆ ಕೇಳಿಸೋದು. ಜಸ್ಟ್ ಇಮ್ಯಾಜಿನ್ ಥಿಯೇಟರ್ ಹಂಗೆ ಕೇಳಿಸ್ಬೋದು. ಸೊ ಎಂಟರ್ 2 hours ನಿಮ್ಗೆ ಫುಲ್ ಮಜಾ ಇರುತ್ತೆ. ಓಕೆ, ಚಿಂದಿ ಉಡಾಯಿಸುತ್ತಾ ಅಂತೀರಿ ಎಲ್ಲ ಸಿನಿಮಾ, ಎಲ್ಲ ಹಾಡುಗಳಿಗೂ ಕೂಡ. ಎಲ್ಲದು ಸೂಪರ್ ಆಗುತ್ತೆ. ಓಕೆ, ಚಂದನ್ ಶೆಟ್ಟಿ ಅವರ ಸಿನಿ ಜರ್ನಿ ಇನ್ಮೇಲಿಂದ ಯಾವ ರೀತಿ ಇರುತ್ತೆ, ಅಥವಾ ಮುಂದಿನ ಸಿನಿಮಾಗಳ ತಯಾರಿ ಯಾವ ರೀತಿ ಮಾಡ್ಕೋತಿದ್ದೀರಾ ಅಂತ, ಅಥವಾ ಈ ಸಿನಿಮಾದ ನಂತರ ನೋಡಿಕೊಂಡು ಇದನ್ನ ರಿಸಲ್ಟ್ ನೋಡಿಕೊಂಡು ಏನಾದರೂ ಮಾಡೋ? ಹೌದು, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ರಿಸಲ್ಟ್ ನೋಡಿಕೊಂಡು ನಾನು ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕಂತೂ ನಾನು ಯಾವ ಸಿನಿಮಾ ಒಪ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಬೇಕು. ಸೊ ನಾನು ನೆಕ್ಸ್ಟು ನನ್ನ ಜನ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಓಕೆ, ಅನೇಕ ಥಿಯೇಟರ್ಗಳಲ್ಲಿ ನಡೀತಾ ಇರುವಂಥ ಈ ಮೇ 9ಕ್ಕೆ ರಿಲೀಸ್ ಆಗುತ್ತೆ, ಯಾವ ರೀತಿ ತಯಾರಿ ನಡೀತಾ ಇದೆ ಕೊನೆ ಹಂತದ ಮೂಮೆಂಟಲ್ಲಿ? ಅದೇ ಇವಾಗ ಡಿಜಿಟಲ್ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರೀ ರಿಲೀಸ್ ಇವೆಂಟ್ ಇದೆ. ಪ್ರೀ ರಿಲೀಸ್ ಇವೆಂಟ್ ಇವಾಗ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ 1ನೇ ತಾರೀಕು ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದಾರೆ ಮೇ 1ಗೆ, ಕಾರ್ಮಿಕರ ದಿನಾಚರಣೆ ದಿವಸ. ಎಲ್ಲಿ? ಇಲ್ಲೇ GT ಮಾಲಲ್ಲೇ ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದಾರೆ. ಸೂತ್ರಧಾರಿ ಸಿನಿಮಾನ ಒಂದು 30ರಿಂದ 40 ಜನ ಕಾಮನ್ ಆಡಿಯನ್ಸ್, ಅಂದರೆ ಸಿನಿಮಾ ಲವರ್ಸ್ಗಳಿಗೆ. ಅಂದರೆ ಅವರು ನನ್ನ ಫ್ಯಾನು ಆಗಿರಬಾರ್ದು, ಏನೋ ನನಗೆ ಸಂಬಂಧಪಟ್ಟವರಾಗಿರಬಾರ್ದು. ಓಕೆ, ಸೊ ಟೋಟಲ್ ದೇ ವಿಲ್ ಬಿ ಸಿನಿಮಾ ವಾಚರ್ಸ್, ಅಂದರೆ ಯಾವ ಸಿನಿಮಾ ಬಂದರೂ ಹೋಗಿ ನೋಡುವಂಥ ಆಡಿಯನ್ಸ್ಗಳಾಗಿರ್ತಾರೆ. ಸೊ ಅಂಥವ್ರಿಗೆ ಮೇ 1 ನಾವೊಂದು ಸಿನಿಮಾ ಶೋ ಆಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಅವರ ರಿಯಾಕ್ಷನ್ಸ್, ನಮಗೆ ಜೆನ್ಯೂನ್ ರಿಯಾಕ್ಷನ್ಸ್ ಬೇಕು. ಇವಾಗ ಫಸ್ಟ್ ಡೇ ಬರೋರೆಲ್ಲ ಫ್ಯಾನ್ಸ್ ಆಗಿರ್ತಾರೆ. ಫಸ್ಟ್ ಶೋ ಬರೋರೆಲ್ಲ ಯೂಶ್ವಲಿ ನಮ್ಮ ಅಭಿಮಾನಿಗಳು, ಫ್ಯಾನ್ಸು, ನಮ್ಮನ್ನ ನೋಡಬೇಕು ಅಂತ ಬಂದಿರ್ತಾರೆ. ಅವ್ರಿಗೆ ನಾವು ಸಿನಿಮಾ ಹೆಂಗಿದ್ರು ಅವರದು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಇಷ್ಟ ಆಗಿಲ್ಲ ಅಂದ್ರೂ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಈ ಸಲ ವಿ ಆರ್ ಗೋಯಿಂಗ್ ಅಹೆಡ್ ಅಂಡ್ ವಿ ಆರ್ ಡೂಯಿಂಗ್ ಒನ್ ಶೋ ಫಸ್ಟಿಗೆ ನಾನ್ ಫ್ಯಾನ್ಸ್, ಅಂದರೆ ಅವರು ಜೆನ್ಯೂನ್ ರಿಯಾಕ್ಷನ್ಸ್ ಫ್ರಮ್ ಆಡಿಯನ್ಸ್. ಸೊ ಅದೊಂದು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಅದಾದ ನಂತರ ನೆಕ್ಸ್ಟ್ 6ನೇ ತಾರೀಕು ಸೆಲೆಬ್ರಿಟಿ ಶೋ ಇಟ್ಕೊಂಡಿದ್ದೀವಿ. 9ನೇ ತಾರೀಕು ಸಿನಿಮಾ ರಿಲೀಸ್ ಇಟ್ಕೊಂಡಿದ್ದೀವಿ. ಎಸ್, ಒಂದು ಪರ್ಸ್ನಲ್ ಕ್ವಶನ್ ಕೇಳೋದಾದರೆ, ತುಂಬ ಏನಿಲ್ಲ, ಇಷ್ಟುವರೆಗೂ ಕೂಡ ಚಂದನ್ ಶೆಟ್ಟಿ ಅವರು ಸಾಕಷ್ಟು ನೋವು ನಲಿವುಗಳನ್ನ ಅನುಭವಿಸ್ತಾ ಬಂದಿದ್ದಾರೆ ಲೈಫಲ್ಲಿ ಕೂಡ. ತಮ್ಮ ಜೊತೆಗೆ ಕಂಟಿನ್ಯೂ ಆಗಿ ಲೈಫ್ ಟೈಮ್ ಜೀವನ ಸಂಗಾತಿಯಾಗಿರುವಂತಹ ಹುಡುಗಿ ಯಾರಾಗಿರ್ಬೋದು ಈ ಹ್ಯಾಂಡ್ಸಮ್ ಬಾಯ್ಗೆ ಚಂದನ್ ಶೆಟ್ಟಿ ಅವರಿಗೆ ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಶೆಟ್ರೆ. ಹಾಗಾಗಿ ಒಂದು ಕ್ವಶನ್ ನನಗೂ ಇದೆ, ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ. ಸೊ ನಾನು ಆ ಹುಡುಕಾಟದಲ್ಲಿದ್ದೀನಿ. ಗೊತ್ತಿಲ್ಲ, ಇನ್ನೂ ಸಿಕ್ಕಿಲ್ಲ ಸರ್. ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ, ಒಬ್ಬನೇ ಇದ್ದೀನಿ. ಸಿಕ್ಕಿದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರು ನನಗೆ ನಿಜವಾಗ್ಲೂ ನನ್ನ ಫ್ಯೂಚರ್ಗೆ ಸೆಟ್ ಆಗ್ತಾರ ಯೋಚನೆ ಮಾಡಿ ಈ ಸಲ ಒಂದು ಒಳ್ಳೆ ಡಿಸಿಷನಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಐ ಆಮ್ ಸಿಂಗಲ್. ಯಸ್. ಓಕೆ, 9ನೇ ತಾರೀಕು ರಿಲೀಸ್ ಅಲ್ಲ, ಒಂದು ವೀಕ್ಷಕರಿಗೋಸ್ಕರ ಒಂದು ಏನು ಹೇಳ್ಬಿಡಿ, ಅವತ್ತು ರಿಲೀಸ್ ಆಗುತ್ತೆ? ಸೊ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ನನ್ನ ಸಂಗೀತನ ಇಷ್ಟಪಡುವವರು ಖಂಡಿತವಾಗ್ಲೂ ಈ ಸಿನಿಮಾಗೆ ಬಂದು ಎಂಜಾಯ್ ಮಾಡ್ಬೋದು. ಎಂಟೈರ್ 2 hours ನಿಮಗೆ ಒಂದು ಮ್ಯೂಸಿಕಲ್ ಆ್ಯಂಡ್ ವಿಜುವಲ್ ಟ್ರೀಟ್ ಇರುತ್ತೆ. ಒಳ್ಳೆ ಕತೆ ಇದೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಮೊದಲನೇ ಬಾರಿಗೆ ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡಿದು ನನಗೆ ಸಪೋರ್ಟ್ ಮಾಡಿದ್ದೀರಾ. ಈಗಲೂ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಪ್ಲೀಸ್ 9ನೇ ತಾರೀಕು ಸೂತ್ರಧಾರಿ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಸ್, ಚಂದನ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಶ್ವವಾಣಿಯ ಸಂದರ್ಶನದೊಂದಿಗೆ ಮಾತನಾಡಿದ್ದಕ್ಕೆ. ನಿಮ್ಮ ಸಿನಿ ಜರ್ನಿ ಇನ್ನಷ್ಟು ಸುಖಮಯವಾಗಿರಲಿ. ನಿಮ್ಮ ಸೂತ್ರಧಾರಿ ಸಿನಿಮಾ ತಂಡಕ್ಕೂ ಕೂಡ ನಿಮಗೂ ಕೂಡ ಗುಡ್ ಲಕ್ ಅನ್ನು ಹೇಳಿಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಚಂದನ್ ಶೆಟ್ಟಿಯವರ ಸಂದರ್ಶನದ ಮಾತುಗಳು. ಸೂತ್ರಧಾರಿ ಸಿನಿಮಾ ರಿಯಾಂಪರ್ ಚಂದನ್ ಶೆಟ್ಟಿಯವರ ಅಭಿನಯವಾಗಿರ್ತಕ್ಕಂಥ ಸಿನಿಮಾ, ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ಸಿನಿಮಾ ಆಗಿರುವಂಥದ್ದು. ಇದು ಚಂದನ್ ಶೆಟ್ಟಿಯವರ ಸಿನಿಮಾ ಮತ್ತು ಹಾಡುಗಳನ್ನು ಕೂಡ ತುಂಬ ಟೈಮ್ ಕೇಳಿರ್ತೀರ ಚಂದನ್ ಶೆಟ್ಟಿಯವರದು. ಇದೀಗ ಸಿನಿಮಾ ಮೂಲಕ ಬೆಳ್ಳಿ ತೆರೆ ಮೇಲೆ ಮಿಂಚಲು ಚಂದನ್ ಶೆಟ್ಟಿಯವರು ಬರ್ತಾ ಇದ್ದಾರೆ. ಇದೇ ಮೇ 9ಕ್ಕೆ ರಿಲೀಸ್ ಕೂಡ ಆಗಲಿದೆ. ನೀವೆಲ್ಲರೂ ಕೂಡ ಚಿತ್ರವನ್ನು ನೋಡಿ ಹೇಗಿದೆ ಎನ್ನುವಂಥರ ಮೂಲಕ ಕಾಮೆಂಟ್ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶ್ವವಾಣಿಯ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.